ಅತಿ ದೊಡ್ಡ ಹಾಗೂ ಪ್ರಕೃತಿ ವೈವಿಧ್ಯತೆಗಳನ್ನು ಹೊಂದಿರುವ ವಿಸ್ಮಯಕಾರಿ ಮಳೆಕಾಡು ಅಂದರೆ ಅದು ಅಮೆಜಾನ್ ಕಾಡು. ಜಗತ್ತಿನ 20% ಆಮ್ಲಜನಕ ಇದೇ ಕಾಡಿನಲ್ಲಿ ಉತ್ಪಾದನೆಯಾಗುತ್ತೆ. 10% ಜೀವ ವೈವಿಧ್ಯ ಇದೇ ಕಾಡಿನಲ್ಲಿದೆ. ಭೂಗ್ರಹದ ಶ್ವಾಸಕೋಶ ಎಂದೇ ಕರೆಸಿಕೊಳ್ಳುವ ಅಮೆಜಾನ್ ಹವಾಮಾನದ ವೈಪರೀತ್ಯಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 550 ಮಿಲಿಯನ್ ಹೆಕ್ಟೇರ್ ವಿಸ್ತೀರ್ಣದಲ್ಲಿರುವ ಅಮೆಜಾನ್ ಕಾಡು ಬ್ರೆಜಿಲ್, ಪೆರು, ಕೊಲಂಬಿಯಾ, ಫ್ರಾನ್ಸ್, ವೆನಿಜುವೆಲಾ, ಈಕ್ವೆಡಾರ್, ಗಯಾನಾ, ಬೊಲಿವಿಯಾ ಮತ್ತು ಸುರಿನೇಮ್ ದೇಶಗಳಲ್ಲಿ ಬೃಹದಾಕಾರವಾಗಿ ಹರಡಿಕೊಂಡಿದೆ. ಆದ್ರೀಗ ಇದೇ ಕಾಡಿನಲ್ಲಿ ಭೀಕರ ಬರ ಆವರಿಸಿಕೊಂಡಿದೆ. ನದಿಗಳೆಲ್ಲ ಬತ್ತಿ ಹೋಗಿವೆ. ಜೀವ ಸಂಕುಲ ವಿಲವಿಲ್ಲ ಒದ್ದಾಡುತ್ತಿವೆ. ಶತಮಾನದ ಭೀಕರ ಬರ ಇಡೀ ಜಗತ್ತಿಗೆ ಮಾರಕವಾಗುತ್ತಿದೆ. ಅಷ್ಟಕ್ಕೂ ಅಮೆಜಾನ್ ಕಾಡಿನಲ್ಲಿ ಬರ ಆವರಿಸಿದ್ದೇಕೆ? ದಟ್ಟ ಕಾನನದಲ್ಲಿನ ಪ್ರಾಣಿ ಪಕ್ಷಿಗಳ ಪಾಡೇನು? ಇದಕ್ಕೆ ಹೊಣೆ ಯಾರು? ಜಗತ್ತಿನ ಮೇಲಾಗುವ ಪರಿಣಾಮಗಳೇನು? ಎಲ್ಲವನ್ನೂ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಅಮೆಜಾನ್ ಕಾಡು ಅಚ್ಚರಿಗಳ ತಾಣ. ಭೂಮಿ ಮೇಲಿರುವ ಸಿಹಿ ನೀರಿನ ಒಟ್ಟು ಪ್ರಮಾಣದ 20% ನೀರು ಅಮೆಜಾನ್ ನದಿಗಳಲ್ಲಿದೆ. 1000ಕ್ಕೂ ಹೆಚ್ಚು ಉಪನದಿಗಳನ್ನು ಹೊಂದಿರುವ ಈ ಅಮೆಜಾನ್ ನದಿ ಜಗತ್ತಿನ 2ನೇ ಅತಿ ದೊಡ್ಡ ನದಿಯಾಗಿದೆ. ಇದೀಗ ಅಮೆಜಾನ್ ನದಿಯ 2 ಪ್ರಮುಖ ಉಪನದಿಗಳಾದ ರಿಯೋ ನೆಗೋ ಹಾಗೂ ಮಡೈರಾ ನದಿಗಳು ಬತ್ತಿ ಹೋಗಿವೆ. ಸೊಲಿಮೋಸ್, ಜುರುವಾ, ಪುರಸ್ ನದಿಗಳ ನೀರಿನ ಪ್ರಮಾಣ ಹಿಂದೆಂದೂ ಕಾಣದ ಮಟ್ಟಿಗೆ ಕುಸಿದಿದೆ. ಅಮೆಜಾನ್ ಮಳೆಕಾಡು ಪ್ರದೇಶದ ವ್ಯಾಪ್ತಿ ಕೂಡ ಹಂತ ಹಂತವಾಗಿ ಕುಗ್ಗುತ್ತಾ ಬಂದಿದ್ದು ಅಕ್ಷರಶಃ ಬರ ಬಡಿದಿದೆ. ಇತಿಹಾಸವನ್ನು ಕೆದಕಿದ್ರೆ ಅಮೆಜಾನ್ ಮಳೆಕಾಡಿನ ಪ್ರದೇಶದಲ್ಲಿ ತೀವ್ರ ಪ್ರವಾಹ ಹಾಗೂ ತೀವ್ರ ಬರ ಹೊಸತೇನಲ್ಲ. ಆದರೆ ಈ ಬಾರಿಯ ಬರದ ತೀವ್ರತೆ ಹಿಂದೆಂದೂ ಕಾಣದ ಮಟ್ಟಿಗೆ ಹೆಚ್ಚಾಗಿದೆ. ಇದು ಭವಿಷ್ಯದಲ್ಲೂ ಮುಂದುವರಿಯಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬ್ರೆಜಿಲಿಯನ್ ಸರ್ಕಾರದ ನೈಸರ್ಗಿಕ ವಿಪತ್ತು ಮಾನಿಟರಿಂಗ್ ಮತ್ತು ಎಚ್ಚರಿಕೆ ಕೇಂದ್ರದ ಸಿಮಾಡೆನ್ನ ಮುನ್ಸೂಚನೆ ಪ್ರಕಾರ ಇದು ದಾಖಲೆಯ ಬರ ಎಂದೇ ಪರಿಗಣಿಸಲಾಗಿದೆ. ಜನವರಿವರೆಗೆ ಇದು ಹೀಗೆ ವಿಸ್ತರಣೆ ಆಗಬಹುದು. 102 ವರ್ಷಗಳಲ್ಲೇ ಐತಿಹಾಸಿಕ ಸರಾಸರಿಗಿಂತ ಅಮೆಜಾನ್ ಕಾಡಿನಲ್ಲಿನ ನದಿಗಳಲ್ಲಿ ಕಡಿಮೆ ಪ್ರಮಾಣದ ನೀರಿದೆ. ಬ್ರೆಜಿಲ್ನ ಭೂವೈಜ್ಞಾನಿಕ ಸಮೀಕ್ಷೆ ಪ್ರಕಾರ ನೀರಿನ ಮಟ್ಟ ಪ್ರತಿದಿನ ಸುಮಾರು 13 ರಿಂದ 14 ಸೆಂಟಿಮೀಟರ್ಗಳಷ್ಟು ಕುಸಿಯುತ್ತಿರುವುದಾಗಿ ಮಾಹಿತಿ ನೀಡಿದ್ದಾರೆ. ನದಿಗಳು ಮತ್ತು ತೊರೆಗಳು ಬತ್ತಿ ಹೋಗಿರೋದ್ರಿಂದ ನದಿಗಳ ಪ್ರದೇಶ ಭೂಮಿಯಂತೆಯೇ ಕಾಣುತ್ತಿದೆ. ಅಟ್ಲಾಂಟಿಕ್ನ ತಾಪಮಾನ ಹೀಗೆ ಮುಂದುವರಿದರೆ 2024ರ ಮಧ್ಯದವರೆಗೆ ಬರ ಮುಂದುವರಿಯಬಹುದು ಎಂದು ಮುನ್ಸೂಚನೆ ನೀಡಿದೆ. ಅಲ್ಲದೆ ಅಮೆಜಾನ್ ಕಾಡುಗಳಲ್ಲಿನ ನದಿಗಳಲ್ಲಿ ಮಾತ್ರವೇ ಅಪರೂಪದ ಜಾತಿಯ ಡಾಲ್ಫಿನ್ಗಳಿವೆ. ಆದರೆ ಬಿಸಿಲಿನ ತಾಪದಿಂದಾಗಿ ಟೆಫೆ ನಗರದಲ್ಲಿರುವ ಟೆಫೆ ನದಿಯ ನೀರು ಕೂಡ ಬಿಸಿಯಾಗಿದೆ. ಇದರಿಂದ 150ಕ್ಕೂ ಹೆಚ್ಚು ಡಾಲ್ಫಿನ್ಗಳು ಸಾವನ್ನಪ್ಪಿದ್ದು ಈ ಡಾಲ್ಫಿನ್ಗಳು ಅಳಿವಿನಂಚಿನಲ್ಲಿವೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ನದಿ ನೀರಿನ ಸಾಮಾನ್ಯ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತಿತ್ತು. ಆದರೆ ಈಗ ಬರದಿಂದಾಗಿ 39 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಕಂಡಿದೆ. ಬಿಸಿ ತಾಳಲಾರದೆ ಡಾಲ್ಫಿನ್ಗಳು ಸಾವನ್ನಪ್ಪುತ್ತಿದ್ದು ನದಿಯ ತೀರಕ್ಕೆ ಬಂದು ಕಳೇಬರಗಳು ಬೀಳುತ್ತಿವೆ. ಕೆಲವು ನದಿಗಳು ಬತ್ತಿ ಹೋಗಿರುವ ಕಾರಣ ಲಕ್ಷಾಂತರ ಮೀನುಗಳು ಸಹ ಸಾವನ್ನಪ್ಪುತ್ತಿವೆ. ಮೀನುಗಳು, ಡಾಲ್ಫಿನ್ಗಳು ಕೊಳೆಯುತ್ತಿದ್ದು ನದಿ ನೀರಲ್ಲಿ ಗಬ್ಬುನಾಥ ಬೀರುತ್ತಿದೆ. ಈ ದುರ್ವಾಸನೆ ಒಂದು ಕಡೆಯಾದರೆ ಅಳಿದುಳಿದ ನೀರನ್ನೂ ಸಹ ಬಳಸಲಾಗದ ಸ್ಥಿತಿಯಲ್ಲಿ ನದಿ ತೀರದ ಬುಡಕಟ್ಟು ನಿವಾಸಿಗಳಿದ್ದಾರೆ. ಅಲ್ಲದೆ ಅಮೆಜಾನ್ ನದಿ ತೀರದಲ್ಲಿ 100 ಬುಡಕಟ್ಟು ಗ್ರಾಮಗಳಿವೆ. ಈ ಗ್ರಾಮಗಳಲ್ಲಿ ಲಕ್ಷಾಂತರ ಜನ ವಾಸ ಮಾಡುತ್ತಿದ್ದಾರೆ. ಇವರ ಪರಿಸ್ಥಿತಿ ಕೂಡ ಭಯಾನಕ ಸ್ಥಿತಿಗೆ ತಲುಪಿದೆ. ಕಾಡನ್ನೇ ನಂಬಿಕೊಂಡಿರೋ ಇವರಿಗೆ ಸಾಲು ಸಾಲು ಸವಾಲುಗಳು ಎದುರಾಗುತ್ತಿವೆ. ಸುರಕ್ಷಿತ ತಾಣಕ್ಕೆ ಸ್ಥಳಾಂತರ ಮಾಡಲು ಸರ್ಕಾರ ಮುಂದಾಗಿದ್ರೂ ಕೂಡ ಇವರ್ಯಾರೂ ಒಪ್ಪುತ್ತಿಲ್ಲ. ಅಮೆಜಾನ್ ಕಾಡಿನ ನದಿ ತೀರದ ಗ್ರಾಮಗಳ ಜನರ ಸ್ಥಿತಿ ಸಂಪೂರ್ಣ ಸ್ಥಗಿತವಾಗಿದೆ. ನೆಗೋ ಹಾಗೂ ಮಡೈರಾ ನದಿಗಳಿಗೆ ಹೊಂದಿಕೊಂಡಂತೆ ಇರುವ ತೇಲುವ ಗ್ರಾಮಗಳ ಒಟ್ಟು 62 ಪುರಸಭೆಗಳ ಪೈಕಿ 60ರಲ್ಲಿ ಬರ ಘೋಷಿಸಲಾಗಿದೆ. ಇದರಿಂದ 5 ಲಕ್ಷಕ್ಕೂ ಹೆಚ್ಚು ಜನರ ಬದುಕಿಗೆ ಹೊಡೆತ ಬಿದ್ದಿದೆ. ಗ್ರಾಮಗಳ ಸುತ್ತ ನೀರು ಇದ್ದು
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಇವರೆಲ್ಲ ನೀರಲ್ಲೇ ಸಂಚಾರ ಮಾಡಬೇಕು. ಸದಾ ನೀರಿನಲ್ಲೇ ಸಂಚರಿಸೋದ್ರಿಂದ ಇಲ್ಲಿನ ಜನರ ಬಳಿ ಬೋಟ್ ಬಿಟ್ಟರೆ ಬೇರೆ ವಾಹನಗಳಿಲ್ಲ, ರಸ್ತೆಗಳು ಇಲ್ಲ. ಇದರಿಂದಾಗಿ ತಿನ್ನಲು ಆಹಾರವಿಲ್ಲದೆ, ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ. ಆದರೆ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಗೊಳ್ಳಲು ನಿರಾಕರಿಸುತ್ತಿದ್ದು, ಇಲ್ಲಿ ವಾಸಿಸುವ ವಿವಿಧ ಬುಡಕಟ್ಟು ಸಮುದಾಯಗಳ ಜನರಿಗೆ ದಿಕ್ಕೇ ತೋಚದಂತಾಗಿದೆ. ಮೀನುಗಾರಿಕೆ ಇಲ್ಲ, ಕಾಡಿನ ಹಣ್ಣುಗಳನ್ನು ಮಾರಾಟ ಮಾಡಲಾಗುತ್ತಿಲ್ಲ, ನೀರಿಲ್ಲದೆ ಪ್ರವಾಸಿಗರು ಬರುತ್ತಿಲ್ಲ. ಬೋಟಿಂಗ್ ಉದ್ಯಮವನ್ನು ಸ್ಥಗಿತಗೊಳಿಸಲಾಗಿದೆ. ಹೀಗಾಗಿ ಕುಡಿಯುವ ನೀರು, ಪಾತ್ರೆಗಳ ಅಂಗಡಿ, ಮನೆಯ ನಿತ್ಯ ಬಳಕೆಯ ವಸ್ತುಗಳ ಅಂಗಡಿಯಂತಹ ಸಣ್ಣ ಉದ್ಯಮ ಕೂಡ ಬಂದ್ ಆಗಿದೆ. ಅಮೆಜಾನ್ ಕಾಡಿನಲ್ಲಿನ ಬರದ ಪರಿಣಾಮದಿಂದಾಗಿ ನದಿ ತೀರದ ಲಕ್ಷಾಂತರ ಜನರ ಬದುಕೆ ಬಂದ್ ಆಗಿದೆ. ಹೀಗಾಗಿ ಬ್ರೆಜಿಲ್ ಅಧ್ಯಕ್ಷ ಲೂಯಿ ಇನ್ಯಾಸಿಯೋ ಲುಲಾ ಡಿ ಸಿಲ್ವಾ ನೇತೃತ್ವದ ಸರ್ಕಾರ ಅಲರ್ಟ್ ಆಗಿದೆ. ಆಹಾರ, ಕುಡಿಯುವ ನೀರು ಸೇರಿದಂತೆ ಬರಪೀಡಿತ ಪ್ರದೇಶಗಳ ಜನರ ಅಗತ್ಯವನ್ನು ಪೂರೈಸಲು ಮುಂದಾಗಿದೆ. ಇದಕ್ಕಾಗಿ ವಿಶೇಷ ತಂಡವನ್ನು ರಚಿಸಿದೆ. ಅಸಲಿಗೆ ಅಮೆಜಾನ್ ಕಾಡುಗಳು ಜಾಗತಿಕ ತಾಪಮಾನ ನಿಯಂತ್ರಣದಲ್ಲಿ ಬಹುದೊಡ್ಡ ಪಾತ್ರ ವಹಿಸುತ್ತವೆ. ಈ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಸುಮಾರು 16,000 ಮರಗಳ ತಳಿಗಳು ಪತ್ತೆಯಾಗಿವೆ. ಇನ್ನೂ ನೂರಾರು ಮರಗಳ ತಳಿ ಇರುವ ಬಗ್ಗೆ ಸಂಶೋಧನೆಗಳು ನಡೆಯುತ್ತಿವೆ. ಆದರೆ ಈ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಅರಣ್ಯ ಸಂಪತ್ತನ್ನು ನಾಶ ಮಾಡಲಾಗಿದೆ. ಇದು ಇಂದಿನ ಬರ ಪರಿಸ್ಥಿತಿಗೆ ಕಾರಣ ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಎಷ್ಟು ಅರಣ್ಯ ನಾಶವಾಗಿದೆ, ಕಾರಣ ಏನು ಅನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. 2021ರ ಅಕ್ಟೋಬರ್ 1ರಿಂದ 2022ರ ಜುಲೈ 31ರ ನಡುವೆ ಅತಿ ದೊಡ್ಡ ಪ್ರಮಾಣದ ಕಾಡು ನಾಶ ಮಾಡಲಾಗಿದೆ. ಸರಿಸುಮಾರು ಕತಾರ್ ದೇಶದ ವ್ಯಾಪ್ತಿಯಷ್ಟು ಅರಣ್ಯವನ್ನು ನಾಶ ಮಾಡಲಾಗಿದೆ ಅಂತ ಬ್ರೆಜಿಲ್ನ ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಘಾತಕಾರಿ ಮಾಹಿತಿ ನೀಡಿದೆ. ಜಾಗತಿಕ ಹವಾಮಾನ ವೈಪರೀತ್ಯವೂ ಕೂಡ ಒಂದು. ಜಾಗತಿಕ ತಾಪಮಾನವು ಏರುತ್ತಲೇ ಇದ್ದು, ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಜಗತ್ತಿನಲ್ಲೇ ತೀವ್ರ ಏರಿಕೆ ಕಂಡಿತ್ತು. ಇದರಿಂದಾಗಿ ಬ್ರೆಜಿಲ್ನಲ್ಲಿ ಬಿಸಿಗಾಳಿ ಉಂಟಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಒಂದೇ ತಿಂಗಳಲ್ಲಿ ಅಮೆಜಾನ್ನಲ್ಲಿ 7 ಬಾರಿ ಕಾಡ್ಗಿಚ್ಚು ಕಾಣಿಸಿಕೊಂಡಿತ್ತು. ಇನ್ನು 2023ರ ಹೊತ್ತಿಗೆ ಕಳೆದ 4 ವರ್ಷಕ್ಕೆ ಹೋಲಿಸಿಕೊಂಡರೆ ಕೊಂಚ ಸುಧಾರಣೆ ಕಂಡಿದೆ. ಅರಣ್ಯ ನಾಶ ಪ್ರಮಾಣ 34%ಕ್ಕೆ ಇಳಿದಿದೆ ಎಂದು ಬ್ರೆಜಿಲ್ ಸರ್ಕಾರ ಹೇಳಿಕೊಂಡಿದೆ. ಇನ್ನು ಬ್ರೆಜಿಲ್ ದೇಶ ದನದ ಮಾಂಸ ಮಾರಾಟದಲ್ಲಿ ವಿಶ್ವದಲ್ಲೇ ಅಗ್ರಸ್ಥಾನದಲ್ಲಿದೆ. ಆದರೆ ದನಗಳಿಗೆ ಮೇಯಲು ಜಾಗ ಮಾಡಿಕೊಡಲು ಕಾಡನ್ನ ಕಡಿಯಲಾಗುತ್ತಿದೆ ಅನ್ನೋದು ವಿಪರ್ಯಾಸ. ಜೊತೆಗೆ ಅಮೆಜಾನ್ ಕಾಡು ಪ್ರದೇಶಗಳಲ್ಲಿ ನಡೆಯುತ್ತಿರುವ ತೈಲ ಉತ್ಪಾದನೆಯಿಂದಲೂ ಕಾಡು ನಾಶವಾಗುತ್ತಿದೆ. ವಾಹನಗಳಿಗೆ ಎಥೆನಾಲ್ ಬಳಸುವುದರಿಂದ ಕಾಡು ಕಡಿದು ಸೋಯಾಬೀನ್ಸ್ ಕೃಷಿ ಮಾಡಲಾಗುತ್ತಿದೆ. ಅಲ್ಲದೆ ವಿವಿಧ ಜಾತಿಗಳ ಮರಗಳನ್ನು ಕಳ್ಳತನ ಮಾಡುತ್ತಿರೋದು ಕೂಡ ಅರಣ್ಯ ನಾಶಕ್ಕೆ ಕಾರಣ ಎನ್ನಲಾಗುತ್ತಿದೆ. ಸತತ ಕಾಡಿನ ನಾಶದಿಂದ ಎಚ್ಚೆತ್ತುಕೊಂಡಿರುವ ಬ್ರೆಜಿಲ್ ಸರ್ಕಾರ ಅರಣ್ಯ ನಾಶ ತಡೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಬುಡಕಟ್ಟು ಸಮುದಾಯಗಳು ವಾಸಿಸುವ ಪ್ರದೇಶಗಳನ್ನು ಮೀಸಲು ಅರಣ್ಯ ಎಂದು ಘೋಷಿಸಿದೆ. ಅಲ್ಲದೆ 2030ರ ಹೊತ್ತಿಗೆ ಅರಣ್ಯ ನಾಶದ ಪ್ರಮಾಣವನ್ನು 0ಗೆ ಇಳಿಸುವ ಗುರಿಯನ್ನು ಹೊಂದಿದೆ. ಇದೇ ಗುರಿ ಸಾಧನೆಗಾಗಿ ಕಳೆದ ಆಗಸ್ಟ್ನಲ್ಲಿ ಅಮೆಜಾನ್ ಶೃಂಗಸಭೆಯನ್ನು ಬ್ರೆಜಿಲ್ ಆಯೋಜಿಸಿತ್ತು. ಅಮೆಜಾನ್ ಮಳೆಕಾಡು ಹಬ್ಬಿಕೊಂಡಿರುವ ಬೊಲಿಯಾ, ಪೆರು, ಕೊಲಂಬಿಯಾ ಸೇರಿದಂತೆ 8 ದೇಶಗಳ ನಾಯಕರು ಇದರಲ್ಲಿ ಭಾಗವಹಿಸಿದ್ದರು. ಅಷ್ಟಕ್ಕೂ ಜಗತ್ತು ಯಾಕೆ ಅಮೆಜಾನ್ ಕಾಡಿಗೆ ಇಷ್ಟೊಂದು ಮಹತ್ವ ನೀಡುತ್ತಿದೆ ಅನ್ನೋದಕ್ಕೆ ಕಾರಣವೂ ಇದೆ. ಇಡೀ ವಿಶ್ವಕ್ಕೆ ಪ್ರಕೃತಿ ನೀಡಿರುವ ಅತಿ ದೊಡ್ಡ ಅದ್ಭುತ ಕೊಡುಗೆ ಅಮೆಜಾನ್ ಕಾಡು. ಅಮೆಜಾನ್ ಕಾಡು ಅದೆಷ್ಟು ಮಹತ್ವದ್ದಾಗಿದೆ ಅಂದ್ರೆ, ವಿಶ್ವದ ಆಮ್ಲಜನಕದ 20%ಕ್ಕಿಂತ ಹೆಚ್ಚಿನ ಆಮ್ಲಜನಕ ಇದೇ ಕಾಡುಗಳಲ್ಲಿ ಉತ್ಪಾದನೆಯಾಗುತ್ತೆ. ಇಂಗಾಲದ ಡೈಆಕ್ಸೈಡ್ ಅನ್ನು ಕೂಡ ಆಮ್ಲಜನಕವಾಗಿ ಸ್ವಯಂ ಪ್ರೇರಿತವಾಗಿ ಪರಿವರ್ತನೆ ಮಾಡುವ ಶಕ್ತಿ ಈ ಕಾಡುಗಳಿಗಿದ್ದು, ಇದೇ ಕಾರಣಕ್ಕೆ ಈ ಮಳೆಕಾಡುಗಳನ್ನು ಭೂಮಿ ಮೇಲಿನ ಶ್ವಾಸಕೋಶ ಎನ್ನಲಾಗುತ್ತೆ. ಅಮೆಜಾನ್ ಮಳೆಕಾಡಿನ ಮೂಲಕ ಹರಿಯುವ ಅಮೆಜಾನ್ ನದಿಯನ್ನು ವಿಶ್ವದ 2ನೇ ಅತಿ ದೊಡ್ಡ ನದಿ ಎನ್ನಲಾಗಿದೆ. ನೈಲ್ ಅತಿ ದೊಡ್ಡ ನದಿಯಾಗಿದೆ. ಅಮೆಜಾನ್ ನದಿಯು 1,100ಕ್ಕೂ ಹೆಚ್ಚು ಉಪನದಿಗಳನ್ನು ಹೊಂದಿದೆ. ಇನ್ನು ಅಮೆಜಾನ್ ಮಳೆಕಾಡಿನ ಬಹುಪಾಲು ಪ್ರದೇಶ ಬ್ರೆಜಿಲ್ನಲ್ಲಿದೆ. ಅಂದ್ರೆ ಸುಮಾರು 60% ಬ್ರೆಜಿಲ್ನಲ್ಲೇ ಇದೆ. ಪೆರುವಿನಲ್ಲಿ 13%, ಕೊಲಂಬಿಯಾದಲ್ಲಿ 100% ಹರಡಿಕೊಂಡಿದೆ.
ಉಳಿದಂತೆ ಬೊಲಿವಿಯಾ, ವೆನೆಜುವೆಲಾ, ಈಕ್ವೆಡಾರ್, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾದಲ್ಲೂ ಹಬ್ಬಿಕೊಂಡಿದೆ. ಈ ಕಾಡು ಅದೆಷ್ಟು ದಟ್ಟವಾಗಿದೆ ಅಂದರೆ ಮಳೆ ಹನಿ ಬಿದ್ದಾಗ ಆ ನೀರು ಅರಣ್ಯದ ನೆಲಕ್ಕೆ ತಲುಪಲು ಸುಮಾರು 10 ನಿಮಿಷ ಸಮಯ ತೆಗೆದುಕೊಳ್ಳುತ್ತೆ. ಅಲ್ಲದೆ ಮರ, ಗಿಡ, ರೆಂಬೆ ಕೊಂಬೆಗಳೆಲ್ಲ ಒತ್ತೊತ್ತಾಗಿ ಇರೋದ್ರಿಂದ ಇಲ್ಲಿನ ನೆಲ ಶಾಶ್ವತವಾಗಿ ಬೆಳಕನ್ನೇ ಕಾಣುವುದಿಲ್ಲ. ಕೇವಲ 1% ಮಾತ್ರ ಸೂರ್ಯನ ಬೆಳಕು ಈ ಕಾಡಿನ ನೆಲವನ್ನು ತಲುಪುತ್ತೆ. ಅಮೆಜಾನ್ ಕಾಡಿನಲ್ಲಿ 16,000ಕ್ಕೂ ಹೆಚ್ಚು ಜಾತಿಯ 390 ಶತಕೋಟಿ ಪ್ರತ್ಯೇಕ ಮರಗಳಿವೆ ಅಂತ ಪರಿಸರ ತಜ್ಞರು ಅಂದಾಜಿಸಿದ್ದಾರೆ. ಇಷ್ಟೊಂದು ವಿಸ್ಮಯಗಳನ್ನು ಒಳಗೊಂಡಿರುವ ಈ ಕಾಡು ಇಂಗಾಲದ ಡೈಆಕ್ಸೈಡ್ ಅನ್ನು ಸಹ ಸಂಗ್ರಹಿಸುತ್ತದೆ. ಇದರ ಪರಿಣಾಮವಾಗಿ ಪ್ರಪಂಚದಲ್ಲಿ ಇಂಗಾಲದ ಮಟ್ಟವನ್ನು ಕಾಯ್ದುಕೊಳ್ಳಲಾಗುತ್ತದೆ. 55 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಈ ಕಾಡು ಅರಣ್ಯನಾಶದಿಂದಾಗಿ ಕಳೆದ 50 ವರ್ಷಗಳಲ್ಲೇ ಸುಮಾರು 17% ಮಳೆಕಾಡು ನಾಶವಾಗಿದೆ. ಇದು ಹೀಗೆ ಮುಂದುವರಿದರೆ ಮುಂದಿನ 100 ವರ್ಷಗಳಲ್ಲಿ ಅರಣ್ಯ ಸಂಪೂರ್ಣವಾಗಿ ಕಣ್ಮರೆಯಾಗಲಿದೆ ಎಂದು ನಾಸಾ ಅಂದಾಜಿಸಿದೆ. ಅರಣ್ಯನಾಶ, ಮಳೆ ಕೊರತೆಯಿಂದ ನದಿಗಳು ಬತ್ತುತ್ತಿದ್ದು ಇಡೀ ಅಮೆಜಾನ್ ಕಾಡಿನಲ್ಲಿ ಬರ ಆವರಿಸಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಕಾಡ್ಗಿಚ್ಚಿನಿಂದ ಸಾವಿರಾರು ಹೆಕ್ಟೇರ್ ಕಾಡು ನಾಶವಾಗಿತ್ತು. ಇದೀಗ ಬರ ಆವರಿಸಿರೋದು ಜಗತ್ತಿನ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುವ ಆತಂಕ ಎದುರಾಗಿದೆ. ಹೀಗಾಗಿ ಕಾಡು ಉಳಿಸಲು ಇಡೀ ಜಗತ್ತು ಒಂದಾಗಬೇಕಿದೆ. ನಮಸ್ಕಾರ.